ಯಾರು ಕೂಡ ಬರುವುದಿಲ್ಲ ಮಹಾರಾಜ, ಯಾರು ಕೂಡ ಬರುವುದಿಲ್ಲ. ಯಾರ ಅವಶ್ಯಕತೆಯು ಅವರ ಬುದ್ಧಿಗಿಂತ ದೊಡ್ಡದಾಗಿರುವುದಿಲ್ಲ. ಯಾವ ಮೂರ್ಖತಾನೆ ಇಂತಹ ಪ್ರಾಣಘಾತಕ ಕೆಲಸ ಮಾಡಲು ಸಾಧ್ಯ? ಪೂರ್ಣ ರಾತ್ರಿ ನದಿಯ ಶೀತಲ ಜಲದಲ್ಲಿ ಯಾರು ನಿಲ್ಲಲು ಸಾಧ್ಯವಿಲ್ಲ, ಯಾರು ಇಲ್ಲ. ನಾವು ಪಂಡಿತ ರಾಮಕೃಷ್ಣರ ಮಾತನ್ನು ಅಸತ್ಯವೆಂದು ನಿರೂಪಿಸಿದ್ದೇವೆ. ಮಹಾರಾಜ, ಪ್ರಣಾಮಗಳು ಮಹಾರಾಜ. ಬನ್ನಿ. ಯಾರು ನೀವು? ನಾನು ಸಂತಯ್ಯ ಮಂತ್ರಿವರ್ಯ. ಮಹಾರಾಜರ ಘೋಷಣೆ ಕೇಳಿ ಬಂದಿದ್ದೇನೆ. ನಾನು ಪೂರ್ಣ ರಾತ್ರಿ ನದಿಯ ಜಲದಲ್ಲಿ ನಿಲ್ಲೋದಿಕ್ಕೆ ತಯಾರಿದ್ದೀನಿ. ಮೂರ್ಖನಾ? ಮೂರ್ಖನಾ? ನಿಮ್ಮ ಪ್ರಾಣ ತ್ಯಾಗ ಮಾಡಕ್ ಹೋಗ್ತಿದ್ದೀರಾ? ಮಾನ್ಯರೇ, ನಾನು ನಿಮ್ಮ ಸಾಹಸವನ್ನು ಪ್ರಶಂಸೆ ಮಾಡ್ತೇನೆ. ಆದ್ರೆ ನಿಮಗೆ ಗೊತ್ತಿದೆಯಲ್ವಾ, ನೀವು ಯಾವ ಕಾರ್ಯ ಮಾಡಕ್ ಬಯಸ್ತಿದ್ದೀರೋ ಅದು ಅತ್ಯಂತ ಕಠಿಣ. ಜೀವನಕ್ಕಿಂತ ಕಠಿಣ ಯಾವುದೂ ಇಲ್ಲ ಪಂಡಿತರೇ. ನನಗೆ ಧನದ ಅವಶ್ಯಕತೆ ಇದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಅಂತಹದ್ದೇನ್ ಪರಿಸ್ಥಿತಿ ನಿಮ್ಮದು? ನೀವು ನಿಮ್ಮ ಪ್ರಾಣ ಕೊಡೋಕ್ ಬಯಸ್ತಿದ್ದೀರಾ? ಬಡತನಕ್ಕಿಂತ ದೊಡ್ಡದ್ದು ಇನ್ಯಾವ ಸಮಸ್ಯೆ ಇರುತ್ತೆ ಹೇಳಿ? ನನ್ನ ಪತ್ನಿ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ಉಪಚಾರ ಮಾಡಿಸಬೇಕು. ನನ್ನ ಪುತ್ರಿಯ ವಿವಾಹ ನಿಶ್ಚಯವಾಗಿದೆ. ಈ ಪುರಸ್ಕಾರ ಅವಶ್ಯಕತೆ ಇದೆ ನನಗೆ. ಒಂದ್ ವೇಳೆ ಅಂತಹ ಪರಿಸ್ಥಿತಿ ಇದ್ದರೆ ನೀವು ಮಹಾರಾಜರಿಂದ ಸಹಾಯ ಕೇಳಬಹುದಿತ್ತು. ಅವಶ್ಯವಾಗಿ ನಿಮಗೆ ಸಹಾಯ ಮಾಡುತ್ತಿದ್ದರು. ಆತ್ಮಗೌರವಕ್ಕೇನು? ಮಹಾರಾಜ ದಯಾಳು. ಆದರೆ ನಾನು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ. ನಾನು ಈ ಕಾರ್ಯ ಮಾಡಿಯೇ ಧನ ತೆಗೆದುಕೊಳ್ಳುತ್ತೇನೆ. ನೋಡಿದ್ರ ಗುರುವರ್ಯ, ಇವರ ಅವಶ್ಯಕತೆಯೇ ಇವರನ್ನ ಹೀಗೆ ಮಾಡಲು ವಿವಶ ಮಾಡಿದೆ. ಇವ್ರಿಗೆ ತಿಳಿದಿದೆ ಇವ್ರೇನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ, ಆದ್ರೂ ಇಲ್ಲಿಗೆ ಬಂದಿದ್ದಾರೆ. ಮಾತಾಡೋರ್ನ ತುಂಬಾ ನೋಡಿದೀವಿ ಪಂಡಿತ ರಾಮಕೃಷ್ಣ. ನದಿಯ ಶೀತಲ ಜಲದಲ್ಲಿ ಕಾಲು ಕೂಡ ಇರಿಸೋಕ್ಕಾಗಲ್ಲ ಇವರು. ಇದು ಕೇವಲ ಪಣವಷ್ಟೇ ಅಲ್ಲ ಆಚಾರ್ಯರೇ. ನಾನು ಸವಾಲನ್ನು ಸ್ವೀಕರಿಸಕ್ಕೆ ತಯಾರಿದ್ದೇನೆ. ಉಚಿತವಿದೆ. ಒಂದು ವೇಳೆ ನೀವು ಬಯಸಿದ್ದೇ ಆದರೆ ನಿಮ್ಮ ಅವಶ್ಯಕತೆಗೆ ಅನುಸಾರ ನಾವು ಧನ ಪ್ರದಾನ ಮಾಡುತ್ತೇವೆ. ಭಿಕ್ಷೆ ಬೇಡುವುದಕ್ಕಿಂತ ಪ್ರಾಣ ತ್ಯಾಗ ಮಾಡುವುದೇ ಅಧಿಕ ಉತ್ತಮ ಮಹಾರಾಜ. ಒಂದು ಸಲ ಮತ್ತೊಮ್ಮೆ ವಿಚಾರ ಮಾಡಿ. ಜಲ ಎಷ್ಟು ಶೀತಲವಿದೆ ಎಂದರೆ ಸೂರ್ಯನ ತಾಪದ ನಂತರವೂ ಕೂಡ ನಮ್ಮ ಸೇನೆಯ ಆನೆ ಆ ಜಲದಲ್ಲಿ ಪ್ರವೇಶಿಸಲು ಭಯಭೀತವಾಗುತ್ತಿವೆ. ನನ್ನ ನಿರ್ಣಯದಿಂದ ಸರಿಯುವುದಿಲ್ಲ ಮಹಾರಾಜ. ಉಚಿತವಿದೆ. ನಾವು ನಿಮ್ಮ ವಿಚಾರವನ್ನು ಗೌರವಿಸುತ್ತೇವೆ. ನಿಮ್ಮ ನಿರ್ಣಯದಂತೆ ನಿರ್ಧಾರವಾಯಿತು. ಇಂದು ರಾತ್ರಿ ನೀವು ಕೇವಲ ಒಂದು ವಸ್ತ್ರದಲ್ಲಿ ಶೀತಲ ಜಲದಲ್ಲಿ ನಿಲ್ಲಬೇಕು. ಒಂದು ವೇಳೆ ಕಾರ್ಯ ಸಂಪನ್ನವಾದರೆ ನಾಳೆ ಪ್ರಾತಃ ಕಾಲ ನಾವು ನಿಮಗೆ 10 ಸಹಸ್ರ ಸ್ವರ್ಣ ಮುದ್ರೆಯೊಂದಿಗೆ ಪುರಸ್ಕಾರ ಮಾಡುತ್ತೇವೆ. ಇದು ಒಳ್ಳೇದಾಯ್ತು ಗುರುದೇವ. ಗುರುಮಾತೆ ನಿಮ್ಗೋಸ್ಕರ ಈ ಪ್ರಕಾರ ವ್ರತ ಇಟ್ಟಿಲ್ಲ. ಇಲ್ದಿದ್ರೆ ನಿಮ್ ಮೂಳೆಗಳು ಉಳಿತಿರ್ಲಿಲ್ಲ. ಗುರುಜಿ, ಒಂದ್ ಕೆಲಸ ಮಾಡಿ ಗುರುಜಿ. ನದಿಗಿಳಿದು ಒಂದು ಪಲ್ಟಿ ಹೊಡೆದು ನೋಡಿ, ನದಿಯ ಜಲ ಶೀತವಿದೆಯೋ ಇಲ್ಲ ಉಷ್ಣವಿದೆಯೋ ಎಂದು. ನೀವು ಮೂರ್ಖರ. ಈ ಶೀತಲ ಕಾಲದಲ್ಲಿ ಜಲ ಉಷ್ಣ ಬೇಗ ಆಗುತ್ತದೆ ಹೇಳಿ.
ಯಾವ ಆಶ್ಚರ್ಯನೂ ಪಡಬೇಡಿ ಗುರುದೇವ. ಪಂಡಿತ ರಾಮಕೃಷ್ಣ ಅಸಂಭವವನ್ನು ಸಂಭವ ಮಾಡುತ್ತಾರೆ. ಯಾರಿಗ್ ಗೊತ್ತು, ಅವ್ರ ಕಥನವನ್ನ ಸತ್ಯ ಪ್ರಮಾಣ ಮಾಡೋದಕ್ಕೆ ನದಿಯ ಶೀತಲ ಜಲವನ್ನ ಉಷ್ಣವಾಗಿ ಪರಿವರ್ತನೆ ಮಾಡಿರಬಹುದು. ಹಾ ಗುರುಜಿ, ಹಾ. ಗುರುಜಿ ಸತ್ತೋದ್ರು. ಅಯ್ಯೋ, ಸತ್ತೋದ್ರು ಅಲ್ಲ ಕಣೋ, ಬಿದ್ದೋದ್ರು. ಗುರುಜಿ ಬಿದ್ದೋದ್ರು. ಅಯ್ಯೋ, ಜಲವೆಷ್ಟು ಶೀತಲವಿದೆ ಅಂದ್ರೆ ಮುದಿಯ ಸತ್ಯವಾಗಿರ್ತಾನೆ. ಅಯ್ಯಯ್ಯೋ, ಯಾರಾದ್ರೂ ನಮ್ ಗುರುಜಿ ಹೇಳ್ಕೊಂಡ್ರಪ್ಪ. ಸಿಪಾಯಿಗಳೇ, ಆಚಾರ್ಯರನ್ನ ಹೊರತನ್ನಿ ಬೇಗ. ನೋಡ್ದ, ಮುದಿಯಿಂಗೆ ವಿಶ್ವಾಸವಾಯ್ತು ಜಲ ಶೀತಲವಿದೆ ಅಂತ ಅಲ್ವಾ? ಆದ್ರೆ ಮುದಿಯ ಉಳ್ಕೊಂಡ್ಬಿಟ್ಟ. ಆಚಾರ್ಯರನ್ನ ಅವರ ನಿವಾಸಕ್ಕೆ ಕರೆದೊಯ್ಯಿರಿ. ಇನ್ನೊಂದ್ಸಲ ಪುನಃ ವಿಚಾರ ಮಾಡಿ ಸಂತಯ್ಯ ಅಜ್ಜ. ಶೀತಲ ಜಲದಲ್ಲಿ ಅದು ರಾತ್ರಿ ಪೂರ್ತಿ ಇರೋದು ಪ್ರಾಣಘಾತವಾಗುತ್ತೆ. ನನಗೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಈ ಅವಕಾಶ ನನಗೆ ವರದಾನ. ನಾನಿದನ್ನು ಕಳೆದುಕೊಳ್ಳುವುದಿಲ್ಲ. ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ. ನೀವೇನ್ ಮಾಡ್ತಿದ್ದೀರೋ ನಿಮ್ಮ ಪರಿವಾರಕ್ಕೋಸ್ಕರ ಮಾಡ್ತಿದ್ದೀರಾ. ಸರಿ ಸಂತಯ್ಯ ಅಜ್ಜ, ನೀವು ಮಾತೆ ಕಾಳಿಯ ಹೆಸರನ್ನ ಜಪ ಮಾಡ್ತೀರಿ. ಅವಳು ನಿಮ್ಮ ಕಾರ್ಯ ಅವಶ್ಯ ಪೂರ್ತಿ ಮಾಡ್ತಾಳೆ. ನಾನು ಮಾತೆಯಲ್ಲಿ ನಿಮಗಾಗಿ ಪ್ರಾರ್ಥನೆ ಅವಶ್ಯ ಮಾಡ್ತೇನೆ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ ಪಂಡಿತ್ ರಾಮಕೃಷ್ಣ ಅವರೇ. ಹೇ ಮಹಾಕಾಳಿ, ಇವರ ರಕ್ಷಣೆ ಮಾಡು. ಇವರ ಕಾರ್ಯ ಪೂರ್ತಿಯಾಗೋದಕ್ಕೆ ಸಹಾಯ ಮಾಡು ತಾಯಿ. ರಕ್ಷಣೆ ಮಾಡು. ಬನ್ನಿ ಪಂಡಿತ ರಾಮಕೃಷ್ಣ, ನಾವು ಇವರಿಗಾಗಿ ಪ್ರಾರ್ಥನೆಯನ್ನ ಮಾಡೋಣ. ಸಂತಯ್ಯ ಅಜ್ಜ, ಮನಸ್ಸಲ್ಲಿ ಮಾತೆ ಕಾಳಿಯ ಹೆಸರು ಸ್ಮರಣೆ ಮಾಡಿ, ನಿಮಗೆ ಶಕ್ತಿ ಪ್ರಾಪ್ತಿಯಾಗತ್ತೆ. ಸಂತಯ್ಯ ಅಜ್ಜ, ನೀವು ಚೆನ್ನಾಗಿದ್ದೀರ ತಾನೆ? ಹೊರಗೆ ಬನ್ನಿ. ಸೈನಿಕರೇ, ಅವರನ್ನ ಹೊರಗೆ ತನ್ನಿ.
ಶುಭಾಶಯ ಸಂತಯ್ಯ ಅಜ್ಜ. ನೀವು ಅಸಂಭವ ಕಾರ್ಯವನ್ನು ಸಂಭವ ಮಾಡಿದ್ರಿ. ಈಗ ನಿಮ್ಮ ಮತ್ತೆ ನಿಮ್ಮ ಪರಿವಾರದ ಎಲ್ಲ ಸಂಕಟ ದೂರವಾಗುತ್ತೆ. ತುಂಬಾ ಆಶ್ಚರ್ಯ. ನಿಮಗೆ ಏನೂ ಆಗ್ಲಿಲ್ವಾ? ನೀವು ಚೆನ್ನಾಗಿದ್ದೀರಾ? ಯಾವುದೇ ಚಾಲಾಕಿ ಮಾಡಿಲ್ಲ ತಾನೇ ನೀವು? ಪೂರ್ಣ ರಾತ್ರಿ ಈ ನದಿಯ ಶೀತಲ ಜಲದಲ್ಲಿ ಹೇಗೆ ಕಳೆದ್ರಿ? ಇದು ಅಸಂಭವ, ಖಂಡಿತ ಅಸಂಭವ. ರಾತ್ರಿ ಕದ್ದು ಮುಚ್ಚಿ ನದಿಯಿಂದ ಹೊರಗೆ ಬರಲಿಲ್ಲ ತಾನೇ? ಸೈನಿಕರೇ, ಇವರು ಪೂರ್ತಿ ರಾತ್ರಿ ಜಲದಲ್ಲಿದ್ದರೆ? ಹೌದು ಮಂತ್ರಿವರ್ಯ, ರಾತ್ರಿ ಪೂರ್ತಿ ನೀರಿನಲ್ಲೇ ಇದ್ದರು. ಹೌದು ಮಂತ್ರಿವರ್ಯ, ಒಂದು ಕ್ಷಣ ಕೂಡ ನೀರಿಂದ ಹೊರಗೆ ಬರಲಿಲ್ಲ. ಪೂರ್ತಿ ರಾತ್ರಿ ಜಲದಲ್ಲೇ ಇದ್ರು. ನಾನು ಸ್ವಯಂ ಇಲ್ಲೇ ಉಪಸ್ಥಿತನಿದ್ದೆ. ಅದ್ಭುತ ಕಾರ್ಯ ಮಾಡಿದ್ದೀರಿ ಸಂತಯ್ಯ. ಹೇಗೆ ಮಾಡಿದ್ರಿ? ಅಲ್ಲಿ ದೂರ ಮಂದಿರದಲ್ಲಿ ಒಂದು ದೀಪ ಉರಿಯುತ್ತಿತ್ತು. ನಾನು ನನ್ನ ಪೂರ್ತಿ ಧ್ಯಾನ ಆ ದೀಪದ ಬತ್ತಿಯ ಕಡೆ ಕೇಂದ್ರಿತಗೊಳಿಸಿದೆ. ಅದರ ಪ್ರಕಾಶವನ್ನು ನನ್ನ ಮನಸ್ಸಿನಲ್ಲಿ ಅನುಭವಿಸುತ್ತಿದ್ದೆ. ಹೇಗಂದ್ರೆ ಉಷ್ಣ ತಾಗುತ್ತಿರುವ ಹಾಗೆ. ಮಾತೆ ಕಾಳಿಯ ಹೆಸರನ್ನು ಜಪಿಸುತ್ತಾ ದೀಪದ ಬತ್ತಿಯ ಕಡೆ ಕೇಂದ್ರಿತಗೊಳಿಸಿ ಶೀತಲ ಜಲದಿಂದ ಧ್ಯಾನ ಸರಿಸಿದೆ. ಈ ಪ್ರಕಾರ ರಾತ್ರಿ ಪೂರ್ತಿ ಆಗಿತ್ತು. ಅನ್ಕೊಂಡೆ, ಅದೇ ಅನ್ಕೊಂಡೆ. ಇವರು ಚಾಲಾಕಿ ಮತ್ತು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಮಹಾರಾಜ. ಇಲ್ದಿದ್ರೆ ಈ ರೀತಿ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ಹೇಗೆ ನಿಲ್ಲೋಕೆ ಸಾಧ್ಯ? ಇವರು ದೀಪದ ಸಹಾಯ ಪಡೆದಿದ್ದಾರೆ, ಅದರ ಉಷ್ಣತೆ ಗ್ರಹಣ ಮಾಡಿದ್ದಾರೆ. ಅದಕ್ಕೆ ಈ ಶೀತಲ ಜಲದಲ್ಲಿ ನಿಲ್ಲೋಕಾಯ್ತು. ಸಂತಯ್ಯ ಅವರ ಕಾರ್ಯದಲ್ಲಿ ಅಸಫಲರಾಗಿದ್ದಾರೆ ಮಹಾರಾಜ. ಅಯ್ಯೋ, ನೀವ್ಯಾಕೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಗುರುವರ್ಯ? ಈ ರೀತಿ ಯಾವ ಬಂಧನ ಇರಲಿಲ್ಲ ಅಲ್ವಾ ದೂರದಲ್ಲಿರೋ ದೀಪನ ನೋಡಬಾರ್ದು ಅಂತ? ಪಂಡಿತ ರಾಮಕೃಷ್ಣ, ಇದು ನಿರ್ಧಾರವಾಗಿರಲಿಲ್ಲವಾ? ಇವರು ಯಾವುದರ ಆಸರೆ ಪಡೆಯಬಾರದೆಂದು ಹೇಳಿ ನಿರ್ಧಾರವಾಗಿತ್ತೋ ಇಲ್ಲವೋ ಎಂದು? ಹೌದು, ನಿರ್ಧಾರವಾಗಿತ್ತು. ಆಗಿತ್ತು. ಅಯ್ಯೋ ಸಣ್ಣ ಪುಟ್ಟ ಬಿಡಿ, ಇವರು ದೀಪದ ದೊಡ್ಡ ಆಸರೆಯನ್ನೇ ಪಡೆದಿದ್ದಾರೆ, ಉಷ್ಣತೆ ಗ್ರಹಣ ಮಾಡಿದ್ದಾರೆ. ಆದ್ರೆ ಗುರುವರ್ಯ, ಏನಾದರೆ ಪಂಡಿತ ರಾಮಕೃಷ್ಣ? ಯಾವಾಗ ನೋಡಿದ್ರು ಆದ್ರೆ ಅವರು ಶಾರೀರಿಕ ಅಥವಾ ಮಾನಸಿಕ ಯಾವುದೋ ಆಸರೆ ಪಡೆದಿದ್ದಾರಲ್ವಾ? ತಗೊಂಡಿದ್ದಾರೆ ಅಲ್ವಾ? ಹೇಳಿ, ಸತ್ಯವೋ ಅಲ್ಲವೋ? ಹಾ, ಸತ್ಯವೇ. ಆದ್ರೆ ಅಷ್ಟೇ ಆಯ್ತು ನಿರ್ಣಯ ಮಹಾರಾಜ. ಪಂಡಿತ ರಾಮಕೃಷ್ಣ ಕೂಡ ಸ್ವೀಕಾರ ಮಾಡಿದಾಯ್ತು. ಸಂತಯ್ಯ ಅವರ ಕಾರ್ಯದಲ್ಲಿ ಅಸಫಲರಾಗಿದ್ದಾರೆ. ಈಗ ಅವರಿಗೆ 10 ಸಹಸ್ರ ಸ್ವರ್ಣ ಮುದ್ರೆ ಏನು, ಒಂದೇ ಒಂದು ನಾಣ್ಯನು ಪ್ರಾಪ್ತಿಯಾಗಬಾರದು. ಮಹಾರಾಜ, ಸ್ಪರ್ಧೆಯಂತೂ ಸ್ಪರ್ಧೆಯೇ, ಹಾಗೆ ನಿಯಮವೇ. ಸಂತಯ್ಯ ನಿಯಮದ ಪಾಲನೆ ಮಾಡಲಾಗಲಿಲ್ಲ, ಮಾತು ಇಲ್ಲಿಗೆ ಸಮಾಪ್ತಿಯಾಗುತ್ತೆ. ಏನೋ ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ, ಇಲ್ಲ ಸಂತಯ್ಯ ಅಜ್ಜ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನ್ಯಾಯ ಅವಶ್ಯ ಸಿಗುತ್ತೆ. ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ಹಾ, ಎತ್ಕೊಳ್ಳಿ. ಏನು? ನಿಮ್ ಮುಂದೆ ಅಷ್ಟೊಂದು ವ್ಯಂಜನವಿದೆ, ಎತ್ಕೊಳ್ಳಿ ಮತ್ತೆ ತಿನ್ನಿ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಏನಾಯ್ತು? ಯಾಕೆ ಬೆಳಗ್ಗೆಯಿಂದ ಹ್ಯಾಪ್ ಮೋರೆ ಹಾಕೊಂಡ್ ಕೂತಿದ್ಯಾ? ಯಾಕೇನೂ ಮಾತಾಡ್ತಿಲ್ಲ? ಏನ್ ಸಮಸ್ಯೆ ಈಗ? ಹೀಗ್ ಯೋಚನೆಯಲ್ಲಿ ಮುಳುಗಿದ್ಯಾ? ಅದು ಅಮ್ಮ, ಸಂತಯ್ಯ ಅಜ್ಜನ್ ಜೊತೆ ಅನ್ಯಾಯ ಆಗಿದೆ. ಅವರು ಅವರ ಪ್ರಾಣವನ್ನು ಲೆಕ್ಕಿಸದೆ ಒಂದು
ಅಸಂಭವ ಕಾರ್ಯನ ಸಂಭವ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ. ಮತ್ತೆ ಅನ್ಯಾಯ ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಅಷ್ಟೇ. ನೀವ್ ಸರಿಯಾಗೇ ಹೇಳ್ತಿದ್ದೀರಾ. ಆದ್ರೆ ಅವ್ರ ಜೊತೆ ಏನಾಗ್ತಿದ್ಯೋ ಅದು ಅವ್ರ ಭಾಗ್ಯ. ಈಗ ಒಬ್ರು ಭಾಗ್ಯದಲ್ಲಿ ಬೇರೆಯವ್ರು ಏನ್ ತಾನೇ ಮಾಡೋಕ್ ಸಾಧ್ಯ? ನಾವ್ ಯಾವಾಗಿಂದ ಊಟದ ತಟ್ಟೆ ನಿಮ್ ಎದುರಿಗೆ ಇಟ್ಟಿದೀವಿ, ನೀವ್ ನೋಡಿದ್ರೆ ತಿಂತಾನೆ ಇಲ್ಲ. ಕೇವಲ ತಟ್ಟೆ ನೋಡಿದ್ರೆ ಹೊಟ್ಟೆ ತುಂಬಲ್ಲ. ಎಲ್ಲಿ ಊಟ ಮಾಡಿ. ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ ಮತ್ತೆ ಹೇಳು. ಭೋಜನ ಮಾಡಿ ಅಂದೆ, ಇನ್ನೇನ್ ಹೇಳ್ದೆ? ಇಲ್ಲ ಇಲ್ಲ, ಅದಾದ್ಮೇಲೆ ಏನ್ ಹೇಳ್ದೆ? ಒಬ್ರು ಭಾಗ್ಯದಲ್ಲಿ ಬೇರೆಯವ್ರು ಏನ್ ತಾನೇ ಮಾಡೋಕ್ ಸಾಧ್ಯ? ಇಲ್ಲ, ಅದಾದ್ಮೇಲೆ ಏನ್ ಹೇಳ್ದೆ? ಕೇವಲ ತಟ್ಟೆ ನೋಡ್ತಿದ್ರೆ ಹೊಟ್ಟೆ ತುಂಬಲ್ಲ, ತಿನ್ಲೇಬೇಕಾಗತ್ತೆ, ಬೇಗ ತಿನ್ನಿ ಅಂದೆ. ಸಿಕ್ತು ಉಪಾಯ. ಈಗ ನೋಡ್ತಿರು ನಾನು ಸಂತಯ್ಯ ಅಜ್ಜನಿಗೆ ಹೇಗ್ ನ್ಯಾಯ ಕೊಡಿಸ್ತೀನಿ ಅಂತ. ಮಹಾರಾಜ, ವಿಜಯವಾಡ ರಾಜ್ಯದಲ್ಲಿ ಒಂದು ಗಂಭೀರ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯ ಸಮಾಧಾನಕ್ಕಾಗಿ ನಾವು... ಪ್ರಣಾಮ ಮಹಾರಾಜ. ಕ್ಷಮೆ ಕೇಳ್ತೀನಿ. ಇಂದು ಪುನಃ ನಾನು ಬರೋದಕ್ಕೆ ವಿಳಂಬ ಆಯ್ತು. ಆದ್ರೆ ನಾನು ಅದಕ್ಕೆ ವಿಶೇಷ ಅನುಮತಿ ಕೋರಿದ್ದೆ. ಅಂದ್ರೆ ನಾನು ನಾಳಿನ ಹಬ್ಬದೂಟದ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಲೆಂದು. ನೀವು ಯಾವ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ಮಹಾರಾಜ, ಈ ಹಬ್ಬದೂಟದ ಹಿಂದೆ ಒಂದು ವಿಶೇಷ ಪ್ರಯೋಜನವಿದೆ. ಆದ್ರೆ ಅದರ ವಿಶೇಷದ ಬಗ್ಗೆ ಹಬ್ಬದೂಟದ ಸಮಯವೇ ಹೇಳ್ತೇನೆ. ನೀವು ಇಬ್ಬರ ರಾಣಿಯರ ಸಮೇತ ಅವಶ್ಯ ಬರಬೇಕು. ಗುರುವರ್ಯ ನೀವು, ಧಣಿಮಣಿ ನೀವು ಮತ್ತು ಮಂತ್ರಿವರ್ಯ, ನಿಮ್ಮೆಲ್ರಿಗೂ ನಾನಿಲ್ಲಿ ಆಮಂತ್ರಣ ನೀಡೋದಕ್ಕೆ ಉಪಸ್ಥಿತನಾಗಿದ್ದೇನೆ. ಕೇವಲ ಮಹಾರಾಜರ ಅನುಮತಿ ಅವಶ್ಯಕತೆ ಇದೆ. ಅವಶ್ಯ ಪಂಡಿತ ರಾಮಕೃಷ್ಣ, ಅವಶ್ಯ. ನೀವು ಹಬ್ಬದ ಊಟ ಆಯೋಜನೆ ಮಾಡಿದ್ದೀರಿ ಎಂದ ಮೇಲೆ ಯಾವುದಾದರೂ ಪ್ರಯೋಜನ ಅವಶ್ಯ ಇರುತ್ತದೆ. ಸರಿ ಪಂಡಿತ ರಾಮಕೃಷ್ಣ, ಈಗ ಮಹಾರಾಜರೇ ಒಪ್ಪಿಕೊಂಡಿರುವಾಗ ನಾವು ಅವಶ್ಯ ಬರುತ್ತೇವೆ. ಧನ್ಯವಾದ ಗುರುವರ್ಯ. ಮಹಾರಾಜ, ಇದು ಎಂಥ ಹಬ್ಬದೂಟವೆಂದರೆ ನೀವೆಲ್ಲರೂ ಜೀವನ ಪರ್ಯಂತ ಮರೆಯಲಾಗದು. ಹಾಗ ಎಲ್ಲ ಬೇಗ ಬೇಗ ಮಾಡಿ. ಅಯ್ಯೋ, ಓಹೋ, ನಿಲ್ಲು. ನೀನ್ ಮೊದ್ಲು ಹೋಗು. ಅಯ್ಯೋ, ಇಲ್ಲಿ ಕೇಳು. ಏನು, ನಾವಿಲ್ಲಿ ಕೆಲಸ ಮಾಡ್ತಿದೀವಿ. ಅಯ್ಯೋ, ನಾನು ಕೆಲ್ಸದ ಮಾತೆ ಆಡ್ತಿರೋದು. ಹಾ, ನೀವ್ ಚಿಂತೆ ಮಾಡ್ಬೇಡಿ, ಎಲ್ಲ ಭೋಜನವಾಗತ್ತೆ, ಅದು ಸ್ವಾದಿಷ್ಟ. ಅಲ್ಲ, 3 ವಿಷಯ ನೆನ್ಪಿಟ್ಕೋ. ಲಾಡುನ ಅಮ್ಮನಿಂದ ಹುಷಾರಾಗಿಡೋದು. ಇಲ್ದಿದ್ರೆ ಅಮ್ಮ ಮಂಕ್ರಿ ಸಮೇತ ಎಲ್ಲಾ ಲಾಡುನು ತಿಂದು ಮುಗಿಸ್ತಾಳೆ. ಮತ್ತೆ ಅತಿಥಿ ಕೈಗೆ ಏನು ಸಿಗಲ್ಲ. ಅದ್ರ ಚಿಂತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಾನ್ ಲಡ್ಡೂನ ತಿನ್ನೋದಿಲ್ಲ. ಆದ್ರೆ ಲಡ್ಡು ರುಚಿ ನೋಡೋದ ಅವಶ್ಯಕತೆ ಇದೆಯಲ್ವಾ, ಹೇಗಾಗಿದೆ ಅಂತ. ಅದಕ್ಕೆ ನಾನು 5 ಲಡ್ಡುಗಳನ್ನ ತಿಂದು ನೋಡಾಯ್ತು. ಸ್ವಾದಿಷ್ಟವಾಗಿದೆ. ಸರಿಯಮ್ಮ, ತುಂಬಾ ಆಯ್ತು. 5 ಲಾಡು. ಮತ್ 2ನೇ ವಿಷಯ, ಆಮೇಲೆ ಆ ಮಿಶ್ರಣವಾಗಿದ್ದ ನೋಡ್ದ್ಯಾ, ಆ ಮಿಶ್ರಣ ಬೇಗ ತಯಾರು ಮಾಡು, ಭೋಜನದ ಪ್ರಾರಂಭದಲ್ಲೇ ಕೊಡೋದಕ್ಕೆ. ಇದರಿಂದ ಅವ್ರ ಹಸುವು ಹೆಚ್ಚುತ್ತೆ. ನೀವಾಗ್ಲೇ 5 ಸಲ ನೆನ್ಸಾಗಿದೆ. ನಾವು ಕಷಾಯ ತಯಾರು ಮಾಡಿದೀವಿ. ಪ್ರಣಾಮಗಳು. ಈ ಪಾನೀಯ ಸ್ವೀಕರಿಸಿ. ಇದರಿಂದ ಹಸು ಹೆಚ್ಚುತ್ತೆ, ಜೀರ್ಣವೂ ಆಗುತ್ತೆ. ತಗೊಳ್ಳಿ.
ಕುಡೀರಿ ಆಚಾರ್ಯರೇ, ಕುಡೀರಿ. ಈ ಬಾರಿಯ ಭೋಜನ ನಿಮಗೆ ಶಾಶ್ವತವಾಗಿ ನೆನಪಿರುತ್ತೆ.